ವೀಕ್ಷಕರೇ, ವೃಶ್ಚಿಕ ರಾಶಿ ವೃಶ್ಚಿಕ ಲಗ್ನದ ಸ್ತ್ರೀಯರು ಎಂತಹ ಹುಡುಗರನ್ನ ಪ್ರೀತಿಸ್ತಾರೆ, ಎಂತಹ ಹುಡುಗರನ್ನ ಮದುವೆ ಆಗ್ತಾರೆ, ಎಂತ ವ್ಯಕ್ತಿಗಳನ್ನ ಮದುವೆ ಆಗ್ತಾರೆ, ಜೊತೆಗೆ ವೈವಾಹಿಕ ಜೀವನ ಯಾವ ಪ್ರಕಾರದಲ್ಲಿರುತ್ತೆ, ಇವರು ವಿಶೇಷತೆ ಎಂಥದ್ದು ಅನ್ನುವಂತಹ ಬಹಳ ಇಂಟ್ರೆಸ್ಟಿಂಗ್ ಆಗಿರ್ತಕ್ಕಂಥ ವಿಷಯ ಈ ವಿಡಿಯೋದಲ್ಲಿ ತಾವು ತಿಳಿದುಕೊಳ್ತಾ ಇರ್ತಕ್ಕಂಥದ್ದು. ವಿಡಿಯೋ ಅಂತೂ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಕೊನೆ ತನಕ ನೋಡಿ, ಎಲ್ಲ ಸಂಪೂರ್ಣವಾದ ಮಾಹಿತಿ ನಿಮಗೆ ಗೊತ್ತಾಗುತ್ತೆ ಅನ್ನುವಂಥ ಮಾತನ್ನ ಹೇಳ್ತಾ ತಡ ಮಾಡೋದಿಲ್ಲ. ನಾವು ಒಂದಿಷ್ಟು ನೇರವಾಗಿ ಸುತ್ತಿ ಬಳಸಿ ಹೇಳಲಾರದೆ ನೇರವಾಗಿ ವಿಷಯವನ್ನ ತಿಳಿಸುವಂತ ಪ್ರಯತ್ನ ನಾವಿಲ್ಲಿ ಮಾಡ್ತಾ ಇರ್ತಕ್ಕಂಥದ್ದು. ನಿಮ್ಮ ಹತ್ರ ಒಂದು ಚಿಕ್ಕ ರಿಕ್ವೆಸ್ಟ್, ಫಸ್ಟ್ ಟೈಮ್ ಚಾನಲ್ ನೋಡ್ತಾ ಇದ್ರೆ, ಬಹಳ ದಿನಗಳಿಂದ ಚಾನಲ್ ನೋಡ್ತಾ ಇದ್ದು ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲವಾದ್ರೆ ಈ ಕೂಡಲೇ ಈ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕನ್ ಪ್ರೆಸ್ ಮಾಡ್ಕೊಳ್ಳಿ. ಫೇಸ್ಬುಕ್ ಅಲ್ಲೂ ನಮ್ಮ ಚಾನಲ್ ಸಿಗ್ತಾ ಇದೆ, ಫಾಲೋ ಮಾಡ್ಕೊಳ್ಳಿ ಅನ್ನುವಂತ ಮಾತನ್ನ ಹೇಳ್ತಾ, ವೀಕ್ಷಕರೇ, ವೃಶ್ಚಿಕ ರಾಶಿಯ ವೃಶ್ಚಿಕ ಲಗ್ನದ ಸ್ತ್ರೀಯರು ನೋಡಿ, ಅಪಾರವಾಗಿರ್ತಕ್ಕಂತಹ ಜ್ಞಾನವನ್ನ, ವಿಚಾರವನ್ನ, ಶಕ್ತಿಯನ್ನ ಹೊಂದಿರತಕ್ಕಂಥದ್ದು. ಸಮಯ ಪ್ರಜ್ಞೆ ಇರುತ್ತೆ, ಜ್ಞಾನವೇ ಇರುತ್ತೆ, ಮತ್ತೆ ಅನುಭವ ಇರುತ್ತೆ. ಜೀವನದಲ್ಲಿ ಸಾಕಷ್ಟು ಅನುಭವವನ್ನ ಅನುಭವಿಸಿರುವಂಥದ್ದು, ಕಷ್ಟ ಸುಖಗಳನ್ನ ಸಮನಾಗಿ ಕಂಡಿರುವಂಥವರು, ಜೀವನದಲ್ಲಿ ಯಾವತ್ತಿಗೂ ಕೂಡ ಅಹಂಕಾರವನ್ನ ಇಲ್ಲದೆ ಇರುವಂತ ರೀತಿಯಲ್ಲಿ ಬದುಕಬೇಕು ಅನ್ನುವಂತಹ ಭಾವನೆ ಇರತಕ್ಕಂಥದ್ದು. ನೋಡಿ, ಈ ಗುಣ ಅತ್ಯಂತ ಒಂದು ಗೌರವವನ್ನಾಗಿ, ಗೌರವಪೂರ್ವಕರನ್ನಾಗಿ ನಿಮ್ಮನ್ನ ಬೆಳೆಸುವಂತಹ ಸನ್ನಿವೇಶಗಳಿರುತ್ತೆ. ವೃಶ್ಚಿಕ ರಾಶಿಯ ಪುರುಷರು ಹಾಗೆ, ಸ್ತ್ರೀಯರು ಹಾಗೆ. ಯಾಕಂತಂದ್ರೆ ಹಠವಾದಿಗಳು, ಛಲವಾದಿಗಳು. ಒಮ್ಮೆ ಮನಸ್ಸು ಮಾಡಿದ್ರು ಅಂತಂದ್ರೆ ಅದನ್ನ ಪೂರ್ಣ ಆಗೋವರೆಗೂ ಅದನ್ನ ಕೈ ಬಿಡೋದಿಲ್ಲ. ಅದನ್ನ ಪರಿಪೂರ್ಣ ಆಗೋವರೆಗೂ ಪರಿಪೂರ್ಣವಾಗಿರ್ತಕ್ಕಂತಹ ಒಂದು ಎಫರ್ಟ್ ಅನ್ನ ಅದರ ಮೇಲೆ ಹಾಕಿ ಅದರದಿಂದ ಒಂದು ಒಳ್ಳೆ ರಿಸಲ್ಟ್ ಅನ್ನ ತೆಗೆದುಕೊಳ್ಳುವವರೆಗೆ ನಿರಂತರವಾದ ಪ್ರಯತ್ನ ಮಾಡ್ತಕ್ಕಂತಹ ಸ್ತ್ರೀಯರು ವೃಶ್ಚಿಕ ರಾಶಿ ವೃಶ್ಚಿಕ ಲಗ್ನದ ಸ್ತ್ರೀಯರು ಅಂತ ಹೇಳ್ಬೋದು. ಇನ್ನು ಸದಾ ಯಾವುದಾದ್ರೂ ಒಂದು ಕಾರ್ಯಗಳಲ್ಲಿ ಲೀನವಾಗಿರ್ತಾರೆ. ಅಂದ್ರೆ ಈ ಪಾದರಸತ್ತರ ಸುಮ್ಮನೆ ಕೂಡುವಂತ ಜಯಮಾನ ಅಲ್ಲ, ಸದಾ ಸಕ್ರಿಯವಾಗಿ ಏನಾದ್ರೂ ಒಂದು ಮಾಡ್ತಾ ಇರಬೇಕು, ಏನನ್ನಾದ್ರೂ ಒಂದು ಸಾಧನೆ ಮಾಡ್ತಾ ಇರಬೇಕು ಅನ್ನುವಂತಹ ಮನಸ್ಥಿತಿಯಲ್ಲಿರ್ತಕ್ಕಂಥವರು, ತುಂಬಾ ಮೃದುವಾಗಿರುವಂಥವ್ರು, ಗೌರವಕ್ಕಂತೂ ಬಹಳ ಬೆಲೆ ಕೊಡುವಂಥದ್ದು. ಯಾರು ಏನಾದ್ರೂ ಅಂದುಬಿಟ್ರು ಅಂತಂದ್ರೆ ಬಹಳ ಬೇಜಾರಾಗ್ಬಿಡುತ್ತೆ. ಯಾಕಂದ್ರೆ ತಪ್ಪು ಮಾಡದೇ ಇದ್ರು ತಪ್ಪಿತಸ್ಥರು ಅಂತ ಅಂದುಬಿಟ್ರು ಅಂತಂದ್ರೆ ಮುಗಿದೋಯ್ತು. ಅವ್ರಿಗೆ ರೇಗಾಡುವಂಥದ್ದು, ಜಗಳ ಮಾಡುವಂಥದ್ದು, ಜೊತೆಗೆ ಮಾನಸಿಕವಾಗಿ ಬಹಳ ನೊಂದುಕೊಳ್ಳುವಂತಹ ಒಂದು ಸೂಕ್ಷ್ಮವಾಗಿರ್ತಕ್ಕಂಥ ಸೂಕ್ಷ್ಮ ಜೀವಿಗಳು ಅಂತ ಹೇಳ್ಬೋದು. ನೋಡೋದಕ್ಕೆ ತುಂಬಾ ಅತ್ಯಾಕರ್ಷಕರಾಗಿರ್ತಾರೆ, ತುಂಬಾ ಸುಂದರವಾಗಿರ್ತಾರೆ, ಮತ್ತೆ ಸೌಂದರ್ಯದ ಗಣಿತರ ಇವರ ಜೀವನ ಇರುತ್ತೆ. ಸೌಂದರ್ಯಕ್ಕೂ ಒತ್ತು ಕೊಡ್ತಾರೆ, ಮತ್ತೆ ಶುಚಿತ್ವ ಇರಬೇಕು, ಯಾವತ್ತಿಗೂ ಸ್ವಚ್ಛವಾಗಿರ್ಬೇಕು, ಶುಭ್ರವಾಗಿರ್ಬೇಕು, ನೋಡೋದಕ್ಕೆ ಆಕರ್ಷಕವಾಗಿರ್ಬೇಕು ಅನ್ನುವಂತಹ ಒಂದು ಮನಸ್ಥಿತಿ ಇವರಲ್ಲಿರ್ತಕ್ಕಂಥದ್ದು. ಜೊತೆಗೆ ಒಂದು ವಿಶ್ರಾಂತಿ ಇಲ್ಲದ ಜೀವನ ಅಂತ ಹೇಳ್ಬೋದು. ಸದಾ ಏನಾದ್ರೂ ಒಂದು ಇರುತ್ತೆ ಎಡವಟ್ಟುಗಳು. ಏನಂತಂದ್ರೆ ಒಂದರ ಮೇಲೆ ಒಂದು ಜವಾಬ್ದಾರಿಗಳಿರುತ್ತೆ. ಆ ಜವಾಬ್ದಾರಿಗಳನ್ನ ಒಂದ್ ತಪ್ಪಿದ್ರೆ ಮತ್ತೊಂದು ಜವಾಬ್ದಾರಿ ಹೋಗಿ ಹೆಗಲಿಗೆ ಬೀಳುತ್ತೆ. ನಿರಂತರವಾಗಿ ಒಂದು ಜವಾಬ್ದಾರಿಯನ್ನ ನಿಭಾಯಿಸಿರುವಂತಹ ವ್ಯಕ್ತಿಗಳು ಆಗಿರೋದ್ರಿಂದಾನೇ ನಿಮಗಿಷ್ಟು ಅನುಭವ ಆಗಿರುತ್ತೆ. ಜೀವನನೇ ಒಂದು ಒಳ್ಳೆ ಪಾಠ ಕಲಿಸಿರುತ್ತೆ ಅಂತಂದ್ರೆ ತಪ್ಪಿಲ್ಲ ವೃಶ್ಚಿಕ ರಾಶಿ ವೃಶ್ಚಿಕ ಲಗ್ನದ ಸ್ತ್ರೀಯರ ವಿಚಾರಕ್ಕೆ ಸಂಬಂಧಪಟ್ಟಂಗೆ. ಇನ್ನು ಈ ವೃಶ್ಚಿಕ ರಾಶಿಯ ಸ್ತ್ರೀಯರು ಯಾವತ್ತಿಗೂ ಸೌಮ್ಯವಾಗಿರ್ತಾರೆ, ಶಾಂತವಾಗಿರ್ತಾರೆ, ಯಾರ ಗಡವೆಗೂ ಹೋಗಲ್ಲ, ಯಾರ ತಂಟೆಗೂ ಹೋಗಲ್ಲ, ಯಾರ ಉಸಾಬರಿಗೂ ಹೋಗಲ್ಲ. ಮತ್ತೆ ಇವ್ರು ಉಸಾಬರಿಗೆ, ಇವ್ರ ತಂಟೆಗೆ ಯಾರಾದ್ರೂ ಬಂದ್ರು ಅಂತಂದ್ರೆ ಬಿಡೋದಿಲ್ಲ. ಚೋಳಿನ ತರ ಸುಮ್ಮನೆ ಸೈಲೆಂಟ್ ಆಗಿದ್ದು ಬಿಡೋದು. ಇವ್ರ ತಂಟೆಗೆ ಏನಾದ್ರೂ ಬಂದು ಕೆಣಕಿದ್ರು ಅಂತಂದ್ರೆ ವಾಪಸ್ಸು ಅದನ್ನ ತೀರ್ಸೋವರೆಗೂ ಬಿಡುವಂತಹ ಒಂದು ವ್ಯಕ್ತಿತ್ವ ಅಲ್ಲ. ಅಂತ ಒಂದು ಕಠೋರವಾಗಿರ್ತಕ್ಕಂತಹ, ನಿಷ್ಠುರವಾಗಿರುವಂತಹ, ನೇರವಾಗಿರತಕ್ಕಂತಹ ಒಂದು ನಡೆನುಡಿ ಅಂತ ಹೇಳ್ಬೋದು ವೃಶ್ಚಿಕ ರಾಶಿ ವೃಶ್ಚಿಕ ಲಗ್ನದ ಸ್ತ್ರೀಯರು. ಇನ್ನು ಒಮ್ಮೆ ಕೆಣಕಿದ್ರೆ ಆಯ್ತು, ಒಂಥರ ಸಿಂಹಿಣಿ ತರ ಇರ್ತಾರೆ ಇವರು, ಅಂತಹ ಒಂದು ಮನಸ್ಥಿತಿ. ಮತ್ತೆ ಬೇರೆಯವರಿಗೆ ಯಾವತ್ತಿಗೂ ಪರೋಪಕಾರ, ಪರಸಾಯ, ಸಮಾಜ ಸೇವೆ, ಸಮಾಜದಲ್ಲಿ ಯಾವತ್ತಿಗೂ ಕೂಡ ಒಂದು ಸಮಾನತೆಯಿಂದ ಇರತಕ್ಕಂತಹ ಒಂದು ವ್ಯಕ್ತಿತ್ವ. ಪ್ರೀತಿ ಮಾಡುವಂತ ಹುಡುಗ ಹೇಗಿರ್ಬೇಕು ಅಂತಂದ್ರೆ ಸಮಾಜದಲ್ಲಿ ಒಂದು ಒಳ್ಳೆ ವ್ಯಾಲ್ಯೂ ಇರಬೇಕು, ಅವನಿಗೆ ಸಮಾಜದ ಸೇವೆ ಮಾಡ್ತಾ ಇರಬೇಕು, ಅವನಲ್ಲಿ ಒಂದು ಕರುಣೆ ಇರಬೇಕು, ಒಂದು ಘನತೆ ಇರಬೇಕು, ಗೌರವ ಇರಬೇಕು. ಗೌರವಕ್ಕೆ ಜಾಸ್ತಿ ಒತ್ತನ್ನ ಕೊಡೋದ್ರಿಂದ ಅವನು ಗೌರವ ಪೂರ್ವಕವಾಗಿ ಇದ್ದಾನೆ ಹುಡುಗ ಅಂತಂದ್ರೆ ಅಂತಹ ಹುಡುಗನನ್ನ ಪ್ರೀತಿಸ್ತಾರೆ.
ಅಳುದು ತೂಗಿ ಯೋಚನೆ ಮಾಡಿ ಪ್ರೀತಿಸ್ತಾರೆ. ಒಳಗಡೆ ಪ್ರೀತಿ ಇರುತ್ತೆ, ಆದ್ರೆ ಪ್ರೀತಿಯ ಭಾವನೆ ಯಾರ ಹತ್ರನೂ ಹೇಳ್ಕೊಳ್ಳಲ್ಲ. ಸಡನ್ ಆಗಿ ಪ್ರೀತಿ ಮಾಡಿದ್ರು ಕೂಡ ಅದನ್ನ ತೋರ್ಪಡಿಸಕ್ ಹೋಗಲ್ಲ. ಅವರೇ ಅದನ್ನ ಕಂಡಿಡ್ಕೊಂಡು ಪ್ರಪೋಸ್ ಮಾಡಬೇಕು. ಅಂತಹ ಒಂದು ವ್ಯಕ್ತಿತ್ವ, ಈ ಪ್ರೀತಿ ಪ್ರೇಮ ವಿಚಾರಕ್ಕೆ ಸಂಬಂಧಪಟ್ಟಂತಹ ಒಂದು ಮನಸ್ಥಿತಿ ಈ ರೀತಿಯಲ್ಲಿ ಇರುತ್ತೆ. ಒಳ್ಳೆಯ ಗುಣ ಇರುವಂತಹ ಹುಡುಗನನ್ನ ನೋಡಿ ಆಯ್ಕೆ ಮಾಡಿಕೊಳ್ಳುವಂಥದ್ದು, ಪ್ರೀತಿ ಮಾಡೋದಕ್ಕೆ ಅನ್ನುವಂಥದ್ದು. ಎಲ್ಲರೂ ಪ್ರೀತಿ ಮಾಡ್ತಾರೆ ಅಂತಲ್ಲ, ಪ್ರೀತಿ ಮಾಡುವಂತ ಹುಡುಗನ ಜೊತೆಯಲ್ಲಿ ಮದುವೆ ವಿಚಾರಕ್ಕೆ ಸಂಬಂಧಪಟ್ಟಂತ ಒಂದು ಆಶೆಯನ್ನು ಕೂಡ ಇವರ ಒಂದು ಮನಸ್ಥಿತಿಯಲ್ಲಿ ಇರುತ್ತೆ. ಇನ್ನು ಬಹಳ ಮುಖ್ಯವಾದ ಪಾಯಿಂಟ್ ಇದೆ, ಇಂಥ ಹುಡುಗನನ್ನ ಮದುವೆ ಆಗ್ತಾರೆ, ಜೊತೆಗೆ ವೈವಾಹಿಕ ಜೀವನ ಯಾವ ತರ ಇರುತ್ತೆ ಅನ್ನುವಂತ ಬಹುಮುಖ್ಯವಾದ ಪಾಯಿಂಟ್ ಇದೆ. ಇದ್ರ ಬಗ್ಗೆ ನಾವು ತಿಳಿಸ್ಬೇಕಾಗಿದೆ. ಇದನ್ನು ತಿಳಿಸೋದಕ್ಕಿಂತ ಮುಂಚೆ ಒಂದು ಮುಖ್ಯವಾದ ವಿಡಿಯೋ ಬರ್ತಾ ಇದೆ. ಆ ವಿಡಿಯೋ ನೋಡಿದ ಮೇಲೆ ಉಳಿದಿರುವಂತ ಮಾಹಿತಿಯನ್ನ ತಿಳಿಸ್ಕೊಡೋಣ. ಜಿಬಿ ಪ್ರಿಡಿಕ್ಷನ್ಸ್. ನಿಮಗೆ ನಿಮ್ಮ ಮುಂದಿನ ಭವಿಷ್ಯ ಹೇಗಿದೆ ಅಂತ ತಿಳಿದುಕೊಳ್ಳುವ ಕುತೂಹಲ ಇದೆಯಾ? ಹಾಗೂ ನಿಮ್ಮ ಮಕ್ಕಳ ಮುಂದಿನ ಭವಿಷ್ಯ ಹೇಗಿದೆ ಅನ್ನುವಂತಹ ಕುತೂಹಲ ಕೂಡ ಇದ್ದೇ ಇರುತ್ತೆ ಅಲ್ವಾ? ಹಾಗಾದ್ರೆ ನಿಮಗೆ ನಿಮ್ಮ ಜಾತಕದ ಅವಶ್ಯಕತೆ ಇದೆ. ಹಾಗಿದ್ದರೆ ಇಲ್ಲಿದೆ ನಿಮಗೆ ಸುವರ್ಣಾವಕಾಶ. JB ಪ್ರಿಡಿಕ್ಷನ್ಸ್ ಅವರು ನೀಡುತ್ತಿರುವ ಜಾತಕಗಳನ್ನ ಈಗಲೇ ಆರ್ಡರ್ ಮಾಡಿ. ವಿದ್ಯಾಭ್ಯಾಸ, ಉದ್ಯೋಗ, ವಿವಾಹ, ಆರೋಗ್ಯ, ಸಂತಾನ, ವ್ಯಾಪಾರ ವ್ಯವಹಾರ, ಇನ್ನು ಜಾತಕದಲ್ಲಿನ ಅನೇಕ ಮಾಹಿತಿಗಳು ನೀವು ಮನೆಯಲ್ಲಿಯೇ ಕುಳಿತುಕೊಂಡು ಸರಳವಾಗಿ ತಿಳಿದುಕೊಳ್ಳಬಹುದು. ಹಾಗೂ ಕೆಲ ಸಮಸ್ಯೆಗಳಿಗೆ ಪರಿಹಾರಗಳು ಕೂಡ ತಿಳಿದುಕೊಳ್ಳಬಹುದು. ವಿಶೇಷವಾಗಿ ಈ ಜಾತಕದಲ್ಲಿ ಗೋಚಾರ ಫಲಗಳು, ನಕ್ಷತ್ರ ಫಲಗಳು, ಪಂಚಾಂಗ ಫಲಗಳು, ದಶಾಫಲಗಳು, ಪರಿಹಾರಗಳು ಕೂಡ ಹಾಗೂ ಜನ್ಮಕುಂಡಲಿಯ ಸಂಪೂರ್ಣ ವಿಶ್ಲೇಷಣೆ ಇದರಲ್ಲಿ ಮಾಡಲಾಗಿದೆ. ಈ ಜಾತಕಗಳು ಎಲ್ಲ ಭಾಷೆಗಳಲ್ಲಿಯೂ ದೊರೆಯುತ್ತವೆ. ನಿಮ್ಮ ಜಾತಕಗಳು ಪಡೆಯುವ 2 ವಿಧಾನಗಳು ಈ ರೀತಿ ಇದೆ. ಮೊದಲನೇ ವಿಧಾನ, ನಿಮ್ಮ ವಾಟ್ಸಪ್ ಸಂಖ್ಯೆಗೆ PDF ಫೈಲ್ನ ಮೂಲಕ ಕಳಿಸಲಾಗುತ್ತದೆ. ನೀವು ಇದನ್ನ ಮೊಬೈಲ್ನಲ್ಲಿಯೇ ಉಪಯೋಗಿಸಬಹುದು. ಇದನ್ನ ಪ್ರಿಂಟ್ ಕೂಡ ಹಾಕಿಸಿಕೊಳ್ಳಬಹುದು. ಇದರ ಬೆಲೆ 1100 ರೂಪಾಯಿ ಇರುವಂತಹ ಈ ಜಾತಕ ಕೇವಲ 499 ರೂಪಾಯಿಗೆ ಸಿಗ್ತಾ ಇದೆ. ಪ್ರತಿಯೊಂದು ಜಾತಕ 60 ರಿಂದ 80 ಪುಟಗಳು ಒಳಗೊಂಡಿರುತ್ತವೆ. ಆರ್ಡರ್ ಮಾಡುವ ವಿಧಾನ: 8197533688. ಈ ವಾಟ್ಸಪ್ ಸಂಖ್ಯೆಗೆ ನಿಮ್ಮ ಹೆಸರು, ಜನ್ಮ ದಿನಾಂಕ, ಹುಟ್ಟಿದ ಸಮಯ, ಹುಟ್ಟಿದ ಜಿಲ್ಲೆ, ಈ ಎಲ್ಲ ಮಾಹಿತಿ ವಾಟ್ಸಪ್ ಮಾಡಿ ನಿಮ್ಮ ಭವಿಷ್ಯದ ಕನ್ನಡಿಯನ್ನ ಪಡೆದುಕೊಳ್ಳಿ. ನೋಡಿದ್ರಲ್ಲ ವೀಕ್ಷಕರೇ, ಇದು ಅಂತಿಂತ ಆರ್ಡಿನರಿ ಜಾತಕ ಅಲ್ಲ. ಭಾರತದ ಎಲ್ಲ ಭಾಷೆಗಳಲ್ಲಿ ಸಿಗುವಂತಹ ಸಂಪೂರ್ಣವಾದ ಜನ್ಮ ಜಾತಕ ಫಲ 80 ರಿಂದ 100 ಪುಟ ಇರುತ್ತೆ. ನಿಮ್ಮದೇ ಆಗಿರುವಂತಹ ಜನ್ಮ ಜಾತಕ ಫಲ ಇದಾಗಿರ್ತಕ್ಕಂಥದ್ದು. ಈಗಲೇ ಆರ್ಡರ್ ಮಾಡ್ಕೊಂಡು ತರಿಸ್ಕೊಳ್ಳಿ, ನಂಬಿಕೆ ವಿಶ್ವಾಸದಿಂದ ಅನ್ನುವಂತ ಮಾತನ್ನ ಹೇಳ್ತಾ, ನೋಡಿ, ಈ ವೃಶ್ಚಿಕ ರಾಶಿ, ವೃಶ್ಚಿಕ ಲಗ್ನದ ಸ್ತ್ರೀಯರು ಸಾಧಾರಣರಾಗಿರಲ್ಲ, ಅಸಾಧಾರಣರಾಗಿರ್ತಾರೆ. ಏನಾದ್ರೂ ಒಂದು ವಿಶೇಷವಾಗಿರ್ತಕ್ಕಂತಹ ಒಂದು ಪ್ರತಿಭೆ ಇರುತ್ತೆ. ಮದುವೆ ಮಾಡಿಕೊಂಡ್ರು ಅಂತಂದ್ರೆ ಆ ಮನೆಗೆ ತಮ್ಮನ್ನ ತಾವು ಸಮರ್ಪಿಸಿಕೊಳ್ತಕ್ಕಂಥದ್ದು. ಮದುವೆ ಆಗಬೇಕಾದ್ರೆ ಸಹಜವಾಗಿ ಪ್ರೀತಿ ಮಾಡ್ತಕ್ಕಂಥ ಹುಡುಗ ಹೇಗಿರ್ಬೇಕು ಅಂತ ಬಯಸ್ತಾರೆ, ಅದೇ ಹುಡುಗನನ್ನ ಮದುವೆ ಆಗ್ಬೇಕು ಅಂತಾನು ಬಯಸ್ತಾರೆ. ಹುಡುಗರಲ್ಲಿ ಏನ್ ಕ್ವಾಲಿಟಿ ಇರಬೇಕು ಅಂತಂದ್ರೆ ಅವನು ಉದ್ಯೋಗಸ್ಥರಾಗಿರ್ಬೇಕು, ಸಮಾಜಕ್ಕೆ ಪೂರಕವಾಗಿರತಕ್ಕಂಥ ವ್ಯಕ್ತಿ ಆಗಿರ್ಬೇಕು, ನೋಡೋದಕ್ಕೆ ಆಕರ್ಷಿತವಾಗಿರಬೇಕು, ಜೊತೆಗೆ ಅವನಲ್ಲಿ ಒಂದು ನಾಯಕತ್ವದ ಗುಣ ಇರಬೇಕು. ಅಂತಹ ಹುಡುಗನನ್ನ ಆಯ್ಕೆ ಮಾಡ್ಕೊಳ್ತಕ್ಕಂಥದ್ದು. ಜೊತೆಗೆ ವೃಶ್ಚಿಕ ರಾಶಿಯ ಸ್ತ್ರೀಯರಿಗೆ, ವೃಶ್ಚಿಕ ರಾಶಿಯ ಪುರುಷರು ಒಳ್ಳೆಯ ಒಂದು ದಂಪತಿಗಳಾಗ್ತಾರೆ. ಅಂದ್ರೆ ಇಬ್ಬರ ಒಂದು ಅಭಿಲಾಷೆ, ಇಬ್ಬರ ಒಂದು ಮನಸ್ಥಿತಿ ಒಂದೇ ಆಗಿರ್ತಕ್ಕಂಥದ್ರಿಂದ ಬಹಳಷ್ಟು ಇವರು ಆ ಒಂದು ನಿಟ್ಟಿನಲ್ಲಿ ಜಾಸ್ತಿ ಒತ್ತನ್ನ ಕೊಡುವಂಥದ್ದು. ಇಬ್ರು ಆದರ್ಶ ದಂಪತಿಗಳಾಗಿರ್ತಾರೆ. ಇನ್ನು ಜೊತೆಗೆ ಮೀನರಾಶಿ ಅಥವಾ ಕಟಕ ರಾಶಿಯ ಪುರುಷರು ಕೂಡ ವೈವಾಹಿಕ ಜೀವನಕ್ಕೆ ಒಂದು ಒಳ್ಳೆ ಸಂಗಾತಿಗಳಾಗುವಂಥದ್ದು ವೃಶ್ಚಿಕ ರಾಶಿ, ವೃಶ್ಚಿಕ ಲಗ್ನದ ಸ್ತ್ರೀಯರಿಗೆ. ಅಲ್ಲದೆ ಮಕರ ರಾಶಿಯ ಪುರುಷರು ಕೂಡ ಹೊಂದಾಣಿಕೆ ಆಗ್ತಾರೆ, ಉತ್ತಮ ಸಂಗಾತಿಗಳು ಆಗುವಂತಹ ಸಾಧ್ಯತೆಗಳಿದೆ. ಇನ್ನು ಮದುವೆ ಆದ್ಮೇಲೆ ಇಂಥ ಪುರುಷರನ್ನಂತೂ ಮದುವೆ ಆಗ್ತಾರೆ. ಮದುವೆ ಆದ್ಮೇಲೆ ಸಂಸಾರಿಕ ಜೀವನ ಇದೆಯಲ್ಲ, ಅದನ್ನ ಬಹಳ ಅಡ್ಜಸ್ಟ್ಮೆಂಟ್ ಆಗಿ, ಅದನ್ನ ಬಹಳ ಹೊಂದಾಣಿಕೆಯಿಂದ ಜೀವನ ಮಾಡುವಂತಹ ಸಾಧ್ಯತೆಗಳಿದೆ. ತಮ್ಮನ್ನ ತಾವು ಪತಿಗೆ ಅರ್ಪಿಸ್ಕೊಳ್ತಕ್ಕಂಥದ್ದು. ಬಹಳಷ್ಟು ಫ್ರಾಂಟ್ ಆಗಿರ್ತಾರೆ. ಯಾವುದೇ ಒಂದು ಸುಳ್ಳು, ಮೋಸ, ವಂಚನೆ ಅನ್ನುವಂಥದ್ದು ಇರೋದಿಲ್ಲ. ಹೊಂದಾಣಿಕೆಯ ಜೀವನ ನಡೆಸೋದಕ್ಕೆ ಎಷ್ಟು ಬೇಕೋ ಅಷ್ಟನ್ನೂ ಕೂಡ ಪ್ರಯತ್ನ ಮಾಡ್ತಾ ಇರ್ತಾರೆ. ಆದಾಗ್ಯೂ ಕೂಡ ಜೀವನದಲ್ಲಿ ಏರಿಳಿತಗಳು, ಕಷ್ಟ ನಷ್ಟಗಳು, ತೊಂದರೆ ತಾಪತ್ರಗಳು, ಆಗ್ಲೇ ಹೇಳಿದಾಗೆ ಸವಾಲಿನ ಮೇಲೆ ಸವಾಲುಗಳು, ಸವಾಲುಗಳ ಮಧ್ಯದಲ್ಲಿ ಜೀವನ ಅನ್ನುವಂಥದ್ದಿರುತ್ತೆ. ಆ ಸವಾಲೇ ಇವರಿಗೆ ಅಭಿರುಚಿಯಾಗಿ ಪರಿವರ್ತನೆ ಆಗತ್ತೆ. ಆ ಸವಾಲುಗಳೇ ಅನುಭವವಾಗಿ ಪರಿವರ್ತನೆ ಆಗತ್ತೆ. ಅದು ಆನಂದವನ್ನು ಅನುಭವಿಸುವಂತಹ ಸಾಧ್ಯತೆಗಳು ಕೂಡ ಇದೆ. ಅದನ್ನ ಚಾಲೆಂಜ್ ಆಗಿ ತೆಗೆದುಕೊಂಡು ಅದನ್ನ
ಒಂಥರ ಸಾಧನೆ ಅನ್ನುವಂಥ ರೀತಿಯಲ್ಲಿ ಸಾಧಿಸಿ ತೋರಿಸುವಂತಹ ಒಂದು ಛಲಗಾರಿಕೆ, ಎದೆಗಾರಿಕೆ ಈ ಒಂದು ಸ್ತ್ರೀಯರಲ್ಲಿ ಇರತಕ್ಕಂಥದ್ದು. ಬಹಳ ವಿಶೇಷವಾಗಿರ್ತಕ್ಕಂತಹ ಒಂದು ವ್ಯಕ್ತಿತ್ವ ಅನ್ನೋದರಲ್ಲಿ ಡೌಟೇ ಇಲ್ಲ. ಬಹಳ ಒಳ್ಳೆ ಇಂಪ್ರೆಸಿವ್ ಆಗಿರ್ತಕ್ಕಂಥ ಒಂದು ಕ್ಯಾರೆಕ್ಟರ್ ಅಂತ ಹೇಳ್ಬೋದು. ಇನ್ನು 12 ರಾಶಿಯ 12 ಲಗ್ನದ ಸ್ತ್ರೀಯರ ಇದೇ ವಿಷಯಕ್ಕೆ ಸಂಬಂಧಪಟ್ಟಂತ ವಿಡಿಯೋಗಳು ಡಿಸ್ಕ್ರಿಪ್ಷನ್ ಅಲ್ಲಿ ಸಿಗುತ್ತೆ. ಜೊತೆಗೆ ವಿಡಿಯೋ ನಿಮಗೆ ಹೇಗೆ ಅನಿಸ್ತು ಅನ್ನುವಂಥದ್ದು ನಿಮ್ಮ ಅನಿಸಿಕೆ, ಅಭಿಪ್ರಾಯ ತಿಳಿಸಿ. ಇಷ್ಟವಾಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಯಾವುದೇ ಕಾರಣಕ್ಕೂ ಮರಿಬೇಡಿ. ತಾಯಿ ಅನ್ನಪೂರ್ಣೇಶ್ವರಿ ಸಕಲ ಅಷ್ಟೈಶ್ವರ್ಯಗಳನ್ನ ಕೊಟ್ಟು ಕರುಣಿಸ್ಲಿ ಅಂತ ಪ್ರಾರ್ಥನೆ ಮಾಡ್ಕೊಳ್ತಾ ಸರ್ವೇ ಜನಃ ಸುಖಿನೋ ಭವಂತು.